ಸ್ವಾಮಿ ಜಾತಿ ಪಾತಿ ಅಂತಲ್ಲ, ಜಾತಿ ನೋಡ್ಕೊಂದಿದ್ರಲ್ಲ ಅದು ಪೂರ ಅನ್ಯಾಯ. ಯಾರನ್ನೇ ಆಗಿರಲಿ ದೇಶದಲ್ಲಿ ಎಲ್ಲರೂ ಸಮಾನ. ಅದನ್ನೇ ಜಾತಿ ನೋಡ್ಕೊಂಡು ಕೊಂದಾಕೋದು ಅದು ಸರಿಯಿಲ್ಲ. ಎಲ್ಲ ಶಾಂತಿಯಿಂದ ಇರಬೇಕು. ಶಾಂತಿ ಅದೇ ಅಂದ್ಬಿಟ್ಟು ಓದೋದಕ್ಕೆ ಇವರು ನಾವು ಉಗ್ರಗಾಮಿಗಳು ಇದನ್ನು ಅಟ್ಟಹಾಸ ತೋರಿಸ್ತವ್ರೆ. ಅವ್ರಿಗೆ ಮೊದಲೇ ಪುಲ್ವಾನ ಯುದ್ಧದಲ್ಲಿ ಮಾಡಿದ್ರಲ್ಲ ಯುದ್ಧ, ಆ ಥರ ಮಾಡಿ ಅವರ ಅಂತ್ಯ ಮಾಡಬೇಕು. ಶಾಂತಿ ಸಿಗಬೇಕು ಅಂದ್ರೆ ಅಂತ್ಯ ಆಗಬೇಕು ಅದು. ಆಮೇಲೆ ಎಲ್ಲ ಥರದ ಸೌಕರ್ಯಗಳನ್ನು ಬಂದ್ ಮಾಡಬೇಕು ಮೊದಲು. ಆ ಬಂದ್ ಮಾಡಿದ ಹೊರತು ಅವ್ರು ಆಡ್ತಾ ಇರ್ತಾರೆ, ಕಷ್ಟಪಡ್ತಾ ಇರ್ತಾರೆ, ಅನ್ಯಾಯ ಹೊಡ್ಕೋಯ್ತಾರೆ. ಅದಾಗಬೇಕು. ಭಾರತದಲ್ಲಿ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದರಾಗೆ ಇದೀವಿ. ಕದುಡುವಂತ ಕೆಲಸವ ಅದು ಕೇಳಿ ಮಾಡುವಂಥದ್ದಲ್ಲ. ಅದು ಅನ್ಯಾಯ ಮಾಡಬಾರ್ದು. ಯಾರೇ ಆಗಿರ್ಲಿ, ಹಿಂದೂನೇನೋ ಮುಸಲ್ಮಾನ್ ಯಾರೇ ಆಗಿರ್ಲಿ, ಅದನ್ನ ಜಾತಿ ಮೇಲೆ ಹೊಡಿಬಾರ್ದು ಅಲ್ವಾ. ಇಲ್ಲಿ ದೇಶದಲ್ಲಿ ಎಲ್ರಿಗೂ ಸಮಾನ ಹಕ್ಕುಗಳು ಇರುವಾಗ ಅವ್ರನ್ನ ಜಾತಿ ನೋಡ್ಕೊಂಡು ಹೊಡೆಯುವಂಥದ್ದು ಮಾಡಬಾರ್ದು. ಅದನ್ನ ಏನು ಮಾಡಿ ಇಲ್ಲಿ ಕೆಟ್ಟ ಅಭಿಪ್ರಾಯ ಮಾಡ್ತಾ ಇದ್ದಾರೆ. ಅದು ಯಾರಿಗೂ ಆಗಬಾರ್ದು. ಇದು ಅದಕ್ಕೆ ಸೇಡ್ ಆಗಲೇಬೇಕು. ಅದಾದಾಗಲೇ ಅದು ಜನ ಎಚ್ಚೆತ್ಕೊಳ್ಳೋದು. ಎಲ್ಲರೂ ಬಿಟ್ರೆ ನಾವು ಏನು ಮಾಡಿದ್ರು ಸರಿ ಅನ್ನೋ ಮಟ್ಟಕ್ಕೆ ಬರ್ತದೆ. ಅದು ಅವಕಾಶ ಕೊಡಬಾರ್ದು ಅಂತ ನಾವು ಈಗ ಕೇಳ್ಕೊತಾ ಇದ್ದೇನೆ. ಆ ಸತ್ತಂತ ನಮ್ಮ ಇನ್ನು ಕರ್ನಾಟಕದವ್ರಿಗೆ ಶಾಂತಿ ಸಿಗಲಿ, ಟೋಟಲ್ 26 ಜನಕ್ಕೂ ಶಾಂತಿ ಸಿಗಲಿ ಅಂತ ನಾನು ದೇವ್ರು ಕಾಪಾಡ್ತೀನಿ. ಒಳ್ಳೆ ಕ್ರಮ ತಗೊಂತಾರೆ ಸದ್ಯದಲ್ಲೇ ಅನ್ನೋದು ಪ್ರಶ್ನೆ. ಹಾಂ, ಏನ್ ಅನ್ಸ್ಬೋದು? ತಗೊಳ್ತಾರ ಅವ್ರ ಮೇಲೆ ದಾಳಿ? ತಗೊಳ್ತಾರೆ. ಈ ಮೋದಿ ಇರೋದ್ರಿಂದ ಈ ದೇಶದಲ್ಲಿ ಶಾಂತಿ. ಮೋದಿ ಇಲ್ದೇ ಇನ್ಯಾರಿದ್ರು ಶಾಂತಿ ಬರ್ತಿರಲಿಲ್ಲ. ಅದು ಯಾರು ಏನಾರು ಹೇಳ್ಕದೆ ಅದನ್ನು ಮೋದಿನೇ ಈ ದೇಶಕ್ಕೆ ಪ್ರಧಾನಿ. ಯಾವುದೇ ಕಾರ್ಯಕ್ರಮ ಇಡೀ ದೇಶದಲ್ಲಿ ಫಸ್ಟ್ ಒಂದು ಕಾಣುವ ಮಾಡಿದ್ರೆ ದೇಶ ಅದು ಮುಖ್ಯ. ಮೋದಿಯವ್ರ ಬಗ್ಗೆ ಆಡೋದು ಕೆಲವರು ಆಡ್ತಾ ಇದ್ರು, ಆಡ್ಲಿ. ಆದ್ರೂ ಅವ್ರು ಏನೇ ಆಡಿದ್ರು ಎಲ್ಲಿಗೆ ಬರ್ಬೇಕು ಅವ್ರು ಅಲ್ಲಿಗೆ ಬರ್ತಾರೆ. ಆ ಸ್ಥಾನದಲ್ಲಿ ಇದೇ ಇರ್ತಾರೆ. ಇವತ್ತು ಮೋದಿಯವ್ರು ಇಲ್ದರೆ ಇಡೀ ಎಲ್ಲ ಒಡಿಶಾ ಆಗೋಗ್ಬಿಡುದು. ಅದೊಂದು ತಿಳ್ಕೊಳ್ಳಿ. ಹೇಳ್ತಂತೆ ಒಬ್ಬ ಮಹಿಳೆ ಅಂದ್ರೆ ಗಂಡನ್ ಕೊಂದಾಗಿರ್ತಾರೆ, ನನ್ನನ್ನು ಸಾಯಿಸ್ಬಿಡಿ ಅಂತ ಪ್ರಶ್ನೆ ನೋಡ್ದೆ ನಾನು ಸಾಯಿಸ್ಬೇಕು ಅಂದ್ರೆ ಮೋದಿಗೆ ಹೋಗಿ ಹೇಳು ಅಂತಾನಂತೆ. ಮೋದಿ ಹೇಳ್ಬೇಕಾದಿಲ್ಲ. ಒಂದೇ ಒಂದು ರಿಮೋಟ್ ಒತ್ತಿದ್ರೆ ಬರ್ನ್ ಆಯ್ತದೆ. 7 ಗಂಟೆ ಏನು ಬೇಕಾದಿಲ್ಲ. ಮೋದಿ ಒಂದು ಬಟನ್ ಒತ್ತಿದ್ರೆ ಏನಾಗಬೇಕಾಯ್ತಾರೆ. ಅವ್ರು ಕಾದಿ ತಾಳಿದವನು ಬಾಳಿ ಅನ್ನುವಂತ ನೋಡ್ಕೊಂಡು ಹೊಡಿತಾರೆ ಅಷ್ಟೇ. ಯಾತ್ರೆ ಮಾಡಿ ಇವ್ರು ಯಾತ್ರೆ ಮಾಡಿ ಹೊಡೆದ್ರು ಅವ್ರು ನಿಧಾನ ಕೊಡಿತಾರೆ. ಇಡೀ ನೀರು ಪಾರು ಇಲ್ಲದೆ ಇದ್ದಾಗ ಮನುಷ್ಯನಿಗೆ ಆರೋಗ್ಯಕ್ಕೆ ನೀರೇ ಇಲ್ಲದೆ ಇದ್ಮೇಲೆ ಏನಿದ್ರೆ ಏನು ಸ್ವಾಮಿ? ಊಟಕ್ಕೆ ಬಟ್ಟೆ ಅವೆಲ್ಲ ಇಲ್ಲದೆ ಏನು ಮಾಡಿದ್ರೆ ಏನದು? ಅವೆಲ್ಲ ಬಂದ್ ಮಾಡಿದ್ರೆ ಒಂದೊಂದು ಕಳ್ಕೊಬರ್ತಾರೆ. ಮಾಡ್ತಾರೆ. ಸೌಕರ್ಯಗಳು ಬಂದ್ ಮಾಡ್ತಾರೆ. ಎಲ್ಲಿ ಗಂಟೆ ಮಾಡ್ತಾರೆ? ಅನ್ಯಾಯ ಕೊಡ್ತಿದ್ರು, ಅದನ್ನ ಇವರು ಮೀಟಾಸೋಕೆ ಮಾಡ್ಕೊಂತಿರು. ಇದು ಆಗಲೇಬೇಕು. ಅದಾದಾಗಲೇ ಸತ್ತವ್ರಿಗೆ ಒಂದು ಶಾಂತಿ ಸಿಗಬೇಕು. ಅರ್ಥ ಕುಟುಂಬದವರು ಅವ್ರಿಗೂ ಶಾಂತಿ ಸಿಕ್ಕಲಿ. ದೇವ್ರು ಒಳ್ಳೇದು ಮಾಡಲಿ. ಅದು ಯಾರಿಗೂ ಆಗಬಾರ್ದು, ಮುಂದೂ ಆಗಬಾರ್ದು.